ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಜೂನ್ 30ರಿಂದ ಕರ್ನಾಟಕದಲ್ಲಿ ಭಾರತದ ಚುನಾವಣಾ ಆಯೋಗದಿಂದ ನಡೆಯುತ್ತಿರುವ SIR 30ನೇ ತಾರೀಕಿಂದ ನಡೀತಿದೆ. ಇದಕ್ಕೆ ಮುಂಚೆ ಎಲ್ಲ BLOಗಳು ಇಲ್ಲಿ ನಿಮ್ಮ BLO ಮೊಬೈಲ್ ಆ್ಯಪ್ನಲ್ಲಿ ಮ್ಯಾಪಿಂಗನ್ನು ಮಾಡಿರ್ತೀರ, ಇಲ್ಲಿ ಪ್ರೊಜಿನಿ ಮಾಡಿರ್ತೀರ ಮತ್ತು ಸೆಲ್ಫ್ ಕೂಡ ಮಾಡಿರ್ತೀರ. ಈಗ ನೀವು ಅಲ್ಲಿ BLO ಆ್ಯಪ್ನಲ್ಲಿ ನಿಮಗೆ ತಿಳ್ಕೊಳಕ್ಕಾಗಲ್ಲ, ಯಾರಿಗೆ ನೀವು ಮ್ಯಾಪ್ ಮಾಡಿದ್ದೀರಾ ಅಂತ ನಿಮಗೆ ತಿಳ್ಕೊಳಕ್ಕಾಗಲ್ಲ. ಅದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಂತೆ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ, ಸೋ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಈಗ ನೀವು ಮ್ಯಾಪಿಂಗ್ ಮಾಡಿರೋದನ್ನ ಅಂದರೆ ಯಾರ್ಯಾರಿಗೆ ಮ್ಯಾಪಿಂಗ್ ಮಾಡಿದ್ದೀರಾ ಅನ್ನೋದನ್ನು ತಿಳ್ಕೊಬೇಕಂದ್ರೆ ನಿಮ್ಮಲ್ಲಿ 2 ಮೊಬೈಲ್ ಇರಬೇಕು, ಅಥವಾ ಒಂದು ಮೊಬೈಲು ಅಥವಾ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಇರಬೇಕಾಗುತ್ತೆ. ಸೊ ನೀವು 2 ಮೊಬೈಲ್ ಇದ್ದರೂ ಕೂಡ ಮಾಡ್ಬೋದು. ಒಂದು ಮೊಬೈಲಲ್ಲಿ BLO ಆ್ಯಪ್ನಲ್ಲಿ ನೀವು ಲಾಗಿನ್ ಆಗಿರಬೇಕಾಗುತ್ತೆ. ಸೊ ನಿಮಗೆಲ್ಲ ಲಾಗಿನ್ ಆಗೋದು ಹೇಗಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಓಕೆ, ಸೊ ಇನ್ನೊಂದರಲ್ಲಿ ನೀವು ನಾನು ಹೇಳ್ದಂಗೆ ಇಲ್ಲಿ ವೆಬ್ಸೈಟ್ನಲ್ಲಿ ನೀವು ಮಾಡ್ತಾ ಹೋದರೆ ಸೊ ನೀವು ಇದನ್ನು ಹೇಗೆ ಮ್ಯಾಪಿಂಗ್ ಅಂದರೆ ಯಾರ್ಯಾರಿಗೆ ಮ್ಯಾಪಿಂಗ್ ಮಾಡಿದ್ದೀರಾ ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ಬೋದು. ಓಕೆನಾ? ಸೊ ನೀವು ನಿಮ್ಮ ಮೊಬೈಲ್ ಅಥವಾ ಬ್ರೌಸರ್ನಲ್ಲಿ, ನಿಮ್ಮ ಡೆಸ್ಕ್ಟಾಪ್ ಬ್ರೌಸರ್ನಲ್ಲಿ ಇಲ್ಲಿ eci.net.eci.gov.on ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಬ್ರೌಸ್ ಮಾಡ್ಕೊಳ್ಳಿ. ಬ್ರೌಸ್ ಮಾಡಿದ ನಂತರ ನಿಮಗೆ ECI ಯೂನಿಫೈಡ್ ಪೋರ್ಟಲ್ ಅಂತೇಳಿ ಶೋ ಆಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ನಿಧಾನಕ್ಕೆ ಹೇಳ್ಕೊಡ್ತಾ ಹೋಗ್ತೀನಿ, ನೀವು ಫಾಲೋ ಮಾಡ್ತಾ ಹೋಗಿ. ಸೊ ಇದು ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ECI ನೆಟ್ ವೋಟರ್ ಸರ್ವಿಸ್ ಮತ್ತು ಅಬೌಟ್ ಎಲೆಕ್ಷನ್ಸ್ ಅಂತ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸೊ ಇಲ್ಲಿ ಲಾಗಿನ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೇಲೆ ನೋಡಿದ್ರೆ ಅಫಿಷಿಯಲ್ ಲಾಗಿನ್ ಮತ್ತು ಲಾಗಿನ್ ಯೂಸಿಂಗ್ QR ಫಾರ್ BLO ಓನ್ಲಿ ಅಂತ ಇದೆ. ಸೊ ನಾವು ಇಲ್ಲಿ BLOಗೆ ಮಾತ್ರ ಇದು ವಿಡಿಯೋ ಮಾಡ್ತಿರೋದ್ರಿಂದ ನೀವು BLOಗಳು ಸೊ ನಿಮಗೆ ಲಾಗಿನ್ ಇರೋದ್ರಿಂದ ಥ್ರೂ ಮೊಬೈಲ್ ಆ್ಯಪ್ ಅಂದರೆ ಈಗ ನೀವು ಆಲ್ರೆಡಿ ನೀವೇನು ಮಾಡಬೇಕು, ಒಂದು ಮೊಬೈಲ್ನಲ್ಲಿ ನೀವು BLO ಆ್ಯಪ್ನಲ್ಲಿ ಈಗ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ನಂತರ ಇಲ್ಲಿ ಲಾಗಿನ್ ಯೂಸಿಂಗ್ QR ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ನಿಮಗೆ ಇಲ್ಲಿ ಒಂದು QR ಕೋಡ್ ಶೋ ಆಗ್ತಿದೆ. ಓಕೆ, ಈ QR ಕೋಡನ್ನು ಈಗ ನೀವು ನಿಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ಈಗ ತಿಳಿಸ್ತೇನಂತೆ. ಸೊ ಹಾಗೆ ನೀವು ಮಾಡ್ತಾ ಹೋಗಿ. ಆತ್ಮೀಯರೇ, ಈಗ ನೀವು ಇನ್ನೊಂದು ಮೊಬೈಲನ್ನು ಇಟ್ಕೊಂಡು ಅದರಲ್ಲಿ BLOಗೆ ನೀವು ಲಾಗಿನ್ ಆದ ನಂತರ ಸೊ ಹೀಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದರೆ ಲಾಗಿನ್ ಆನ್ ECI ನೆಟ್ ವೆಬ್ ಅಂತ ನಿಮಗೆ ಶೋ ಆಗ್ತಿದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಏನಾದರೂ ಪರ್ಮಿಷನ್ ಕೇಳಿದ್ರೆ ಪರ್ಮಿಷನ್ ಕೊಡಿ. ಸೊ ಇಲ್ಲಿ ಸ್ಕ್ಯಾನ್ QR ಕೋಡ್ ಇದು ಡಾರ್ಕ್ ಬ್ಲೂ ಕಲರ್ ಬರೋರು ವೆಯ್ಟ್ ಮಾಡಿ, ಬರಲಿಲ್ಲ ಅಂದರೆ ಮತ್ತೆ ಒಂದ್ಸಲಿ ಬ್ಯಾಕ್ ಹೋಗಿ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇದು ಲೈಟ್ ಕಲರ್ ಇದೆ ಈಗ. ಸೊ ಇದು ಡಾರ್ಕ್ ಆಗೋವರೆಗೂ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇದು ಬಂದ ನಂತರ ಏನ್ ಮಾಡಬೇಕು, ನೀವು ಇನ್ನೊಂದು ಮೊಬೈಲ್ನಲ್ಲಿ QR ಕೋಡನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀರಾ. ಸೊ ಆ QR ಕೋಡನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಸ್ಕ್ಯಾನ್ QR ಕೋಡ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆ QR ಕೋಡ್ ಮೇಲೆ ಇಟ್ಕೊಳ್ಳಿ. QR ಕೋಡ್ ಮೇಲೆ ಇಟ್ಕೊಂಡಾದ ನಂತರ QR ಕೋಡ್ ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಮಾಡಿದ ನಂತರ ನಿಮಗೆ ಇಲ್ಲಿ ನಿಮ್ಮ BLO ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೀವು BLO ಡ್ಯಾಶ್ಬೋರ್ಡ್ನಲ್ಲಿ ಗಮನಿಸ್ಬೋದು, ಸುಮಾರು ಆಪ್ಷನ್ಸ್ ಇದೆ. ನೀವು ಸೊ ಇಲ್ಲಿ ನಿಮಗೆ ಬೇಕಾಗಿರೋದು ಈಗ ಪ್ರೀ SIR ಎಲೆಕ್ಟರ್ ಮ್ಯಾಪಿಂಗ್, ಇದನ್ನು ತಿಳ್ಕೊಬೇಕಾಗಿರೋದ್ರಿಂದ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೇಟು, ಡಿಸ್ಟಿಕ್ಕು, ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮತ್ತು ಪಾರ್ಟು ಡಿಫಾಲ್ಟಾಗಿ ಸೆಟ್ ಆಗಿರುತ್ತೆ. ನಂತರ ಇಲ್ಲಿ ಕೆಳಗಡೆ ನೋಡಿದ್ರೆ ವ್ಯೂ ಪ್ರೀ SIR ಮ್ಯಾಪಿಂಗ್ ವಿತ್ ಅನಾಮಲೀಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಸೊ ಇಲ್ಲಿ ನಿಮಗೆ ಕೆಳಗಡೆ ಶೋ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಎಪಿಕ್ ನಂಬರು, ಎಲೆಕ್ಟಾರ್ ನೇಮು, ಪಾರ್ಟ್ ನಂಬರು, ಮ್ಯಾಪಿಂಗ್ ಕ್ಯಾಟಗರಿ ಮತ್ತು ರಿಲೇಟಿವ್ ನೇಮು, ರಿಲೇಷನ್ ಟೈಪು. ಸೊ ಇಲ್ಲಿ ಪ್ರೊಜಿನಿ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಕ್ಯಾಟಗರಿಯನ್ನು. ಸೊ ನೀವು ಸೆಲ್ಫ್ ಪ್ರೊಜಿನಿ ಅಂದರೆ ಸೆಲ್ಫ್ ಮಾಡಿದರೆ ಸೊ ಅದನ್ನು ಸೆಲ್ಫ್ ಅಂತ ಕ್ಲಿಕ್ ಮಾಡಿಕೊಂಡು ಸಬ್ಮಿಟನ್ನು ಕೊಡಿ. ಸೊ ಇಲ್ಲಿ ನಿಮಗೆ ತೋರಿಸುತ್ತೆ ಯಾರು ಎಲೆಕ್ಟರು. ಸೊ ನೀವು ಲಾಸ್ಟ್ SIR ಯಾವುದಕ್ಕೆ ಲಿಂಕ್ ಮಾಡಿದ್ದೀರಾ ಅಂತಲೂ ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ. ನಿಮಗೆ ಪ್ರೊಜಿನಿ ಮಾಡಿದರೆ ಪ್ರೊಜಿನಿ ತೋರಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ತೋರಿಸುತ್ತೆ ನೋಡಿ. ಸೊ ನೀವು ಯಾರಿಗೆ ಅಂದರೆ ಯಾವ ಎಲೆಕ್ಟರ್ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರೆ ಮತ್ತು ನೀವು ಇಲ್ಲಿ ಯಾರಿಗೆ ಲಿಂಕ್ ಮಾಡಿದ್ದೀರಾ ಅಂತಲೂ ಪ್ರೊಜಿನಿ ಅಂದರೆ ಪ್ರೊಜಿನಿ ಯಾರಿಗೆ ಲಿಂಕ್ ಮಾಡಿದ್ದೀರಾ ಅಂತಲೂ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ. ಓಕೆನಾ? ಸೊ ನಂತರ ಇಲ್ಲಿ ನೀವು ಕೆಳಗಡೆ ಬರ್ತಾ ಹೋದರೆ
ಇಲ್ಲಿ ರೋಸ್ ಪರ್ ಪೇಜನ್ನು ನೀವು 100ವರೆಗೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದನ್ನು ನೀವು ಬೇಕಾದ್ರೆ ಪ್ರಿಂಟನ್ನು ತೆಗೆದು ಕೂಡ ಇಡ್ಕೋಬೋದು. ಓಕೆ, ಇಲ್ಲಿ ಇನ್ನೊಂದು ಲಾಸ್ಟಲ್ಲಿ ಆಪ್ಷನ್ ಇದೆ ವೈವ್ ಅನಾಮಲಿ ಅಂತಿದೆ, ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ದಿಸ್ ಇಂಡಿವಿಜುವಲ್ ಲಿಂಕ್ಡ್ ವಿತ್ ಪೇರೆಂಟ್ ಹಿಂದಿ ಅಂದರೆ ಏನು ಅಂತ ನಿಮಗೆ ತೋರಿಸ್ತಾ ಹೋಗುತ್ತೆ. ಸೊ ಇದನ್ನೆಲ್ಲದನ್ನ ನೀವು ನೋಡ್ತಾ ಹೋಗ್ಬೋದು. ಇದು BLO ಆ್ಯಪ್ನಲ್ಲಿ ನಿಮಗೆ ಸಿಗಲ್ಲ. ಸೊ ಇದನ್ನು ನೀವು ಈ ಥರ ನೋಡ್ಬೋದು. ಇದನ್ನು ನೀವು ಪ್ರಿಂಟ್ ತಗೋಬೇಕು ಅಂದರೆ ಇಲ್ಲಿ ನೀವು 3 ಡಾಟ್ ಇದೆಯಲ್ಲ, ನಿಮ್ಮ ಮೊಬೈಲ್ ಅಷ್ಟೇ ಕ್ರೋಮ್ ಬ್ರೌಸರ್ ಆಗಿದೆ, 3 ಡಾಟ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮಗಿದು ಎಲ್ಲ ಪ್ರಿಂಟ್ ಸಿಗುತ್ತೆ. ನೀವು ಸೇವ್ ಆ್ಯಸ್ PDF ಹೊಡ್ಕೊಂಡ್ರೆ ಸೊ ಇದು ಸೇವ್ ಆಗುತ್ತೆ. ನಿಮ್ಮ ಮೊಬೈಲ್ ಕೂಡ ಈಗ ಇದನ್ನು ಸೇವ್ ಮಾಡ್ಕೋಬೋದು. ಓಕೆ, ಅರ್ಥ ಆಯ್ತಲ್ಲ. ಸೊ ಇದರಲ್ಲಿ ನೀವು ಯಾರಿಗೆ ನೀವು ಯಾವ ಎಪಿಕ್ ನಂಬರ್ ಅಂದರೆ ಯಾವ ಎಲೆಕ್ಟ್ರಾನಿಕ್ ನೇಮ್ಗೆ ಯಾರಿಗೆ ನೀವು ಲಿಂಕ್ ಮಾಡಿದ್ದೀರಾ, ಮ್ಯಾಪ್ ಮಾಡಿದ್ದೀರಾ ಅಂತ ನೀವು ಈಸಿಯಾಗಿ ತಿಳ್ಕೊಬೋದು. ಮತ್ತು ಇಲ್ಲಿ ಟೋಟಲ್ ಎಲೆಕ್ಟರ್ಸು ಮತ್ತು ಮ್ಯಾಪ್ ಆಗಿರೋದು ಮತ್ತು ಅನ್ಮ್ಯಾಪ್ಡು ಮತ್ತು ಟೋಟಲ್ ಎಲೆಕ್ಟರ್ಸ್ ವಿತ್ ಅನಾಮಲೀಸ್ ಪ್ರತಿಯೊಂದು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ನಾವು BLO ಆ್ಯಪ್ನಲ್ಲಿ ಮ್ಯಾಪ್ ಮಾಡಿದ್ದೀವಲ್ಲ, ಸೊ ಅದನ್ನು ನಾವು ಯಾರಿಗೆ ಮ್ಯಾಪ್ ಮಾಡಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋದನ್ನು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಎಲ್ಲ BLOಗಳಿಗೆ ನಿಮ್ಗೆ ಗೊತ್ತಿರೋರೆಲ್ಲರಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.